ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಆರ್ಗ್ಯಾನಿಕ್ ನೇಮ್ಡ್ ರಿಯಾಕ್ಷನ್ಸ್, ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್ ಮತ್ತು ರಿಅರೇಂಜ್ಮೆಂಟ್ಸ್ನ ನೋಡ್ತಾ ಹೋಗೋಣ. ನಿಮಗೆ ಕೆಸೆಟ್ ಲೆವೆಲ್ಗೆ ನೇಮ್ಡ್ ರಿಯಾಕ್ಷನ್ಸ್ ಮೇಲೆ ತುಂಬ ಕ್ವಶನ್ಸ್ ಬರುತ್ತೆ. ಲೈಕ್ 4 to 5 ಕ್ವಶನ್ಸ್ ಕೇಳ್ತಾರೆ. ಐದರ್ ರಿಅರೇಂಜ್ಮೆಂಟ್ ಆಗಿರ್ಬೋದು ಅಥವಾ ನೇಮ್ಡ್ ರಿಯಾಕ್ಷನ್ ಆಗಿರ್ಬೋದು. ದಟ್ ಟು ಇಂಪಾರ್ಟೆಂಟ್ ಮೋಸ್ಟ್ ಫೇಮಸ್ ರಿಯಾಕ್ಷನ್ಸ್ನ ಕೇಳ್ತಾರೆ. ಪ್ಲಸ್ ಏನಪ್ಪಾ ಅಂತಂದರೆ ನಿಮಗೆ ಮೆಕ್ಯಾನಿಸಮ್ಸ್ನ ಕೇಳಲ್ಲ. ನೆಟ್ ಎಕ್ಸಾಮ್ ಥರ ಡೀಪ್ ಆಗಿ ಕೇಳಲ್ಲ. ನಿಮಗೆ ಜಸ್ಟ್ ಏನು ಗೊತ್ತಿರಬೇಕು ಅಂತಂದರೆ ಒಂದು ರಿಯಾಕ್ಷನ್ ಅಂತಂದರೆ ಅದರಲ್ಲಿ ಯೂಸ್ ಮಾಡುವಂತಹ ರಿಯಾಕ್ಟೆಂಟ್ ಯಾವುದು, ಮತ್ತು ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ರಿಯೇಜೆಂಟ್ ಯಾವುದು, ಪ್ಲಸ್ ಏನು ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಿದೆ ಅಂತ ಒಂದೊಂದು ಪರ್ಟಿಕ್ಯುಲರ್ ರಿಯಾಕ್ಷನ್ದು ಕೂಡ ಫಿಕ್ಸ್ ಆಗಿ ನಿಮ್ಮ ಮೈಂಡಲ್ಲಿ ಏನಾಗಿರಬೇಕು, ಪ್ರಿಂಟ್ ಆಗಿರಬೇಕು. ಯಾವುದು ರಿಯಾಕ್ಟೆಂಟ್ ಸೈಡಲ್ಲಿ ಇರುತ್ತೆ, ಯಾವುದು ಪ್ರಾಡಕ್ಟ್ ಆಗಿ ಬರುತ್ತೆ ಅನ್ನೋದನ್ನು ನೀವು ಕೀ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ತಾ ಹೋದರೆ ಸಾಕಾಗತ್ತೆ. ನಿಮಗೆ ರಿಯಾಕ್ಷನ್ನ ಕೊಟ್ಬಿಟ್ಟು ಇದು ಯಾವ ನೇಮ್ಡ್ ರಿಯಾಕ್ಷನ್ ಅಂತ ಕೇಳ್ಬೋದು, ಅಥವಾ ಡೈರೆಕ್ಟ್ ನೇಮ್ಡ್ ರಿಯಾಕ್ಷನ್ನ ಕೊಟ್ಬಿಟ್ಟು ಅದರಲ್ಲಿ ಏನಾಗುತ್ತೆ, ಯಾವುದು ಫಾರ್ಮೇಷನ್ ಆಗುತ್ತೆ ಅಂತ ಕೇಳ್ಬೋದು. ಈ ರೀತಿ ವೆರೈಟಿ ಆಫ್ ಕ್ವಶನ್ಸ್ ಇದರಿಂದ ಬರುವಂಥದ್ದು. ಸೊ ಯು ಹ್ಯಾವ್ ಟು ರಿಮೆಂಬರ್ ಓನ್ಲಿ ದ ಕೀ ಫ್ಯಾಕ್ಟ್ಸ್, ಕೀ ಪಾಯಿಂಟ್ಸ್ ಆಫ್ ಆಲ್ ದ ನೇಮ್ಡ್ ರಿಯಾಕ್ಷನ್ಸ್. ಓಕೆನಾ? ಲೆಟ್ಸ್ ಕಂಟಿನ್ಯೂ. ಫಸ್ಟ್ ರಿಯಾಕ್ಷನ್ ಈಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ಇಲ್ಲಿ 2 ಗ್ರೂಪ್ಸ್ನ ಮಾಡ್ಕೊಳ್ಬೋದು. ಆಲ್ಡ್ ಮೀನ್ಸ್ ಆಲ್ಡಿಹೈಡ್, ಆಲ್ ಮೀನ್ಸ್ ಆಲ್ಕೋಹಾಲ್. ಅಂದರೆ ಆಲ್ಕೋಹಾಲ್ ಗ್ರೂಪ್ ಮತ್ತು ಆಲ್ಡಿಹೈಡ್ ಗ್ರೂಪ್ ಎರಡೂ ಇರುವಂತಹ ಒಂದು ಕಾಂಪೌಂಡ್ ಸಿಗುವಂಥದ್ದು ಯಾವಾಗ ನಾವು ಆಲ್ಡಾಲ್ ಕಂಡೆನ್ಸೇಷನ್ನ ಮಾಡಿದಾಗ. ಇಲ್ಲಿ ಕಂಡೆನ್ಸೇಷನ್ ಮಾಡ್ತಿರೋದನ್ನ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಯಾಕೆ ಆ ರೀತಿ ಕರಿತಿದ್ದೀವಿ ಅಂತಂದರೆ ಇಲ್ಲಿ 2 ಸೇಮ್ ಮಾಲಿಕ್ಯೂಲ್ಸ್ನ ತಗೊಳ್ತಾ ಇದ್ದೀವಿ. ಇಲ್ಲೂ ಕೂಡ ಅಸಿಟಾಲ್ಡಿಹೈಡೆ, ಇಲ್ಲೂ ಕೂಡ ಅಸಿಟಾಲ್ಡಿಹೈಡೆ. 2 ಸೇಮ್ ಆಲ್ಡಿಹೈಡ್ ಮಾಲಿಕ್ಯೂಲ್ನ ಮತ್ತೆ ಇನ್ನೊಂದು ಮೇನ್ ಕಂಡೀಷನ್ ಏನು ಆಲ್ಡಾಲ್ ಕಂಡೆನ್ಸೇಷನ್ ಆಗಬೇಕು ಅಂತಂದ್ರೆ ಇಟ್ ಶುಡ್ ಹ್ಯಾವ್ ಆಲ್ಫಾ ಹೈಡ್ರೋಜನ್ ಆಟಮ್. ಆಲ್ಫಾ ಹೈಡ್ರೋಜನ್ ಆಟಮ್ ಅಂತಂದ್ರೆ ಏನು? ಯಾವುದೇ ಒಂದು ಕಾರ್ಬೋನಿಲ್ ಗ್ರೂಪಿಗೆ ಅಡ್ಜಸೆಂಟ್ ಆಗಿರುವಂತಹ ಕಾರ್ಬನ್ ಅನ್ನ ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇರುವಂತಹ ಹೈಡ್ರೋಜನ್ ಅನ್ನ ಆಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ. ಇಲ್ಲಿ ಆಲ್ಫಾ ಹೈಡ್ರೋಜನ್ ಅನ್ನ ನಾನು ಸೆಪರೇಟ್ ಆಗಿ ಬರೆದ್ಬಿಟ್ಟಿದ್ದೇನೆ. ಆಲ್ಫಾ ಹೈಡ್ರೋಜನ್ ಇರಲೇಬೇಕು, ಬೇಕೇ ಬೇಕು ಆಲ್ಡಾಲ್ ಕಂಡೆನ್ಸೇಷನ್ ಆಗಬೇಕು ಅಂದರೆ, ರೈಟ್? ನೆಕ್ಸ್ಟ್ ಇಲ್ಲಿ ಡೈಲ್ಯೂಟ್ ಬೇಸನ್ನು ತಗೊಳ್ಬೇಕು, ಲೈಕ್ 10% NaOH. ಅದಕ್ಕೆ ರೀಸನ್ ಇದೆ, ಹಲವಾರು ರೀಸನ್ ಇದೆ. ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬರಬೇಕು ಅಂತಂದರೆ ಅದಕ್ಕೆ ಏನು ಕಂಡೀಷನ್ನ ಇಟ್ಕೋಬೇಕು ಅದನ್ನು ಇಡಲೇಬೇಕು. ಇಲ್ಲಿ ಸ್ಟ್ರಾಂಗ್ ಬೇಸ್ ಬೇಡ, ವೀಕ್ ಬೇಸ್, ದಟ್ ಇಸ್ 10% NaOHನ ತಗೊಳ್ಬೇಕು. ಏನಾಗುತ್ತೆ? ಇಟ್ ಅಂಡರ್ಗೋಸ್ ಕಂಡೆನ್ಸೇಷನ್ ಟು ಫಾರ್ಮ್ ಬೀಟಾ ಹೈಡ್ರಾಕ್ಸಿ ಕೀಟೋನ್ ಅಥವಾ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್. ಇಲ್ಲಿ ಆಲ್ಡಿಹೈಡ್ನ ತಗೊಂಡಿದ್ದೀವಿ, ಆಲ್ಡಿಹೈಡ್ ಸಿಗ್ತಾ ಇದೆ. ಇದು ಆಲ್ಫಾ ಪೊಸಿಷನ್, ಇದು ಬೀಟಾ ಪೊಸಿಷನ್. ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಸಿಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಆಕ್ಚುಲಿ ನೋಡೋಣ. ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ನ ಕೆಲಸ ಏನು? ಅಬ್ಸ್ಟ್ರಾಕ್ಟಿಂಗ್ ಪ್ರೋಟಾನ್ ಅಬ್ಸ್ಟ್ರಾಕ್ಟಿಂಗ್ ಫ್ರಮ್ ಆಲ್ಫಾ ಕಾರ್ಬನ್. ಇಲ್ಲಿ ಬೇಸ್ ಏನ್ ಮಾಡ್ತು? ಪ್ರೋಟಾನ್ ಅನ್ನ ತೆಗೀತು, ನ್ಯೂಕ್ಲಿಯೋಫೈಲ್ ಆಯಿತು, CH2 - CHO ಆಯಿತು. ದಟ್ ನ್ಯೂಕ್ಲಿಯೋಫೈಲ್ ಏನು ಮಾಡುತ್ತೆ? ಎಲೆಕ್ಟ್ರೋಫಿಲಿಕ್ ಕಾರ್ಬನ್ನಿಗೆ ಹೋಗಿ ಅಟ್ಯಾಚ್ ಆಯಿತು. ಕಾರ್ಬೊನಿಲ್ ಕಾರ್ಬನ್ನು ಎಲೆಕ್ಟ್ರೋಫಿಲಿಕ್ ಸೆಂಟರ್ ಆಯಿತು, ಇದಕ್ಕೆ ಹೋಗಿ ಅಟ್ಯಾಚ್ ಆಯಿತು. ಇಲ್ಲಿ ಡಬಲ್ ಬಾಂಡ್ ಶಿಫ್ಟ್ ಆಗಿ OH ಆಯಿತು, ಮೀನ್ಸ್ O- ಆಗಿತ್ತು. ಇಲ್ಲಿಂದ ಪ್ರೋಟಾನು ಈ O- ಬೈಂಡ್ ಆಗಿ ಏನಾಯಿತು? OH ಆಯಿತು. ಆಸ್ ಇಟ್ ಈಸ್ ಯು ರೈಟ್ CH3 ಕಾರ್ಬನ್ ಹೈಡ್ರೋಜನ್. ಇದೇನಾಯಿತು? ಡಬಲ್ ಬಾಂಡ್ O ಹೋಗಿ OH ಆಯಿತು, OH. ದೆನ್ ಏನು ಹೋಲ್ ಗ್ರೂಪ್ ಏನು ಅಟ್ಯಾಚ್ ಆಗಿದೆ ಅಲ್ವಾ, ಅದರ ತೋರಿಸ್ಬಿಡಿ, CH2 CHO. ಓಕೆ, ಇದನ್ನ ನಾವು ಬೀಟಾ ಪೊಸಿಷನಲ್ಲಿ ಹೈಡ್ರಾಕ್ಸಿ ಗ್ರೂಪ್ ಇರೋದ್ರಿಂದ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಅಂತ ಕರಿತೀವಿ. ಲೆಟ್ ಅಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಪ್ರೊಪೆನಾಲ್ನ ತಗೊಳ್ತಾ ಇದ್ದೀನಿ. ಡೈಲ್ಯೂಟ್ NaOH ಅಬ್ಸ್ಟ್ರಾಕ್ಟ್ಸ್ ಅ ಪ್ರೋಟಾನ್. ಈ ಪ್ರೋಟಾನ್ ಅನ್ನ ಎಳ್ಕೊಂಡೋಯ್ತು, CH- ಆಯಿತು. ಈ CH- ಎಲೆಕ್ಟ್ರೋಫಿಲಿಕ್ ಕಾರ್ಬನ್ ಎಲ್ಲಿದೆ? ಇಲ್ಲಿದೆ, ಇಲ್ಲಿ ಹೋಗಿ ಅಟ್ಯಾಚ್ ಆಯಿತು.
ಅಟ್ಯಾಚ್ ಆಗಿದಾಗ ಏನಾಯ್ತು, ಸಿ ಡಬಲ್ ಬಾಂಡ್ ಇದ್ದಿದ್ದು OH ಆಯ್ತು. ರೈಟ್, ಅದನ್ನ ಬರಿತಾ ಹೋಗೋಣ. CH3 CH2 CH3 CH2 CH CH ಡಬಲ್ ಬಾಂಡ್ ಇದ್ದಿದ್ದೇನಾಯ್ತು, OH ಆಯ್ತು. OH ದೆನ್ ಇದು ಆಲ್ರೆಡಿ ಹೋಗ್ಬಿಟ್ಟಿದೆ, ಬೇಸ್ ಅಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಏನು ಉಳಿದಿದೆ, CH CH3 CH2 CH CH3 CH2. ಸೊ ಇದು ಸ್ಟೇಬಲ್ ಅಂತ ಕೇಳಿದ್ರೆ ಇಲ್ಲ. ಈ ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಏನಿದೆ ಸ್ಟೇಬಲ್ ಅಲ್ಲ. ಇಟ್ ಅಂಡರ್ಗೋಸ್ ವಾಟ್, ಕಂಡೆನ್ಸೇಷನ್ ಫರ್ದರ್, ಅಂದ್ರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್ ಟೇಕ್ಸ್ ಪ್ಲೇಸ್. ಸೊ ಹೌ, ಇಲ್ಲಿರುವಂತಹ ಹೈಡ್ರೋಜನ್ ಮತ್ತೆ ಇಲ್ಲಿರುವಂತಹ OH ಎಲಿಮಿನೇಟ್ ಆಗಿ ನಮಗೆ CH3 CH ಡಬಲ್ ಬಾಂಡ್ CH CH CH3 CH4 ಸಿಗುವಂಥದ್ದು. ಇದು ಮೋಸ್ಟ್ ಸ್ಟೇಬಲ್ ಸ್ಟೇಟ್, ದಟ್ ಈಸ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಸಿಗುತ್ತೆ. ಹಿಯರ್ ಇಲ್ಲಿಂದ ಒಂದು OH, ಇಲ್ಲಿಂದ ಒಂದು H ನ ತೆಗೆದ್ಬಿಡಿ. ಅದನ್ನ ಹೇಗೆ ಅಂತಂದ್ರೆ ನೋಡ್ರಪ್ಪ, ಈ CH2ನ ನಾನು H ಇಮೇಲ್ ಬರ್ಕೊಳ್ಳ. ಸೊ ಬಾಂಡ್ ಶಿಫ್ಟ್ಸ್ ಲೈಕ್ ದಿಸ್, OH ಗುಡ್ ಲಿವಿಂಗ್ ಗ್ರೂಪ್ ಎಲಿಮಿನೇಟ್ಸ್ ಲೈಕ್ ದಿಸ್. ಓಕೆನಾ, ಇಲ್ಲಿ ಏನ್ ಸಿಕ್ತು, CH3 CH ಡಬಲ್ ಬಾಂಡ್ CH CH CH3 CH, ರೈಟ್. ಸೊ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಸಿಕ್ತು. ಇಟ್ ಈಸ್ ಅ ಮೋರ್ ಸ್ಟೇಬಲ್ ಒನ್. ಇಲ್ಲಿಗೆ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಮುಗಿತು. ನೆಕ್ಸ್ಟ್ ಅದೇ ರೀತಿ ಸ್ವಲ್ಪ ಚೇಂಜ್ ಆಗಿ ಒಂದು ರಿಯಾಕ್ಷನ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಕ್ಲೇಸನ್ ಸ್ಮಿತ್ ರಿಯಾಕ್ಷನ್. ಈ ಎರಡು ರಿಯಾಕ್ಷನ್ ಒಂಥರ ಅಣ್ಣ ತಮ್ಮ ಇದ್ದ ಹಾಗೆ. ದಟ್ ಈಸ್ ಮಿಕ್ಸ್ಡ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ. ಅಂದ್ರೆ ಇಲ್ಲಿ ಒಂದು ಆಲ್ಡಿಹೈಡ್ ಅಥವಾ ಕೀಟೋನ್ ಎರಡರಲ್ಲಿ ಒಂದು ತಗೊಳ್ತೀವಿ, ಹ್ಯಾವಿಂಗ್ ಆಲ್ಫಾ ಹೈಡ್ರೋಜನ್. ಇನ್ನೊಂದು ಮಾಲಿಕ್ಯೂಲ್ ಏನಿದೆ ದಟ್ ಶುಡ್ ಲ್ಯಾಕ್ ಆಲ್ಫಾ ಹೈಡ್ರೋಜನ್. ಇಟ್ ಮೇ ಬಿ ಆರೋಮ್ಯಾಟಿಕ್ ಕಾರ್ಬೋನಿಲ್ ಕಾಂಪೌಂಡ್ ಆರ್ ಆಲಿಫ್ಯಾಟಿಕ್ ಕಾರ್ಬೋನಿಲ್ ಕಾಂಪೌಂಡ್. ಬಟ್ ಯೂಶಲಿ ಏನ್ ಗೊತ್ತಾ, ಆರೋಮ್ಯಾಟಿಕ್ ಕಾಂಪೌಂಡ್ ಅನ್ನ ತಗೊಳ್ತೀವಿ. ನಮ್ಗೆ ಇಲ್ಲಿ ಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆರೋಮ್ಯಾಟಿಕ್ ಆಲ್ಡಿಹೈಡ್ ಅಥವಾ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆರೋಮ್ಯಾಟಿಕ್ ಕೀಟೋನ್ ನ ಸಿಂಥಸೈಸ್ ಮಾಡಬೇಕು ಅನ್ಕೊಳ್ಳಿ. ಆಗ ಮಾಡುವಂತಹ ರಿಯಾಕ್ಷನ್ನೇ ಕ್ಲೇಸನ್ ಸ್ಮಿತ್ ರಿಯಾಕ್ಷನ್, ದಟ್ ಇಸ್ ಮಿಕ್ಸ್ಡ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ಒಂದು ಕಾಂಪೌಂಡಿಗೆ ಆಲ್ಫಾ ಹೈಡ್ರೋಜನ್ ಇರಲೇಬೇಕು, ಇನ್ನೊಂದು ಲ್ಯಾಕಿಂಗ್ ಆಫ್ ಆಲ್ಫಾ ಹೈಡ್ರೋಜನ್. ದಟ್ ಇಸ್ ಕಾಲ್ಡ್ ಆಸ್ ಕ್ಲೇಸನ್ ಸ್ಮಿತ್ ರಿಯಾಕ್ಷನ್. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಒಂದನ್ನ ಆಲ್ಡಿಹೈಡ್ ತಗೊಳ್ತೀವಿ, ಇನ್ನೊಂದು ಕೀಟೋನ್ ಅನ್ನ ತಗೊಳ್ತೀವಿ. ಈ ಟೈಪ್ ಆಫ್ ರಿಯಾಕ್ಷನ್ ಅಲ್ಲಿ ಇಲ್ಲಿ ಬೆಂಜಾಲ್ಡಿಹೈಡ್ ನ ತಗೊಂಡಿದ್ದೀನಿ ಪ್ಲಸ್ ಅಸಿಟೋನ್ ನ ತಗೊಂಡಿದ್ದೀನಿ. ವೀಕ್ ಬೇಸ್ ಇನ್ ಪ್ರೆಸೆನ್ಸ್ ಆಫ್ ಸೇಮ್ ಕಂಡೀಷನ್, ದಟ್ ಇಸ್ ಬೇಸ್. ಸೊ ಬೇಸ್ ಏನ್ ಮಾಡುತ್ತೆ, ಆಲ್ಫಾ ಹೈಡ್ರೋಜನ್ ಅನ್ನ ಅಬ್ಸ್ಟ್ರಾಕ್ಟ್ ಮಾಡಬೇಕು. ಇಲ್ಲೂ ಇದೆ, ಇಲ್ಲೂ ಇದೆ, ಬಟ್ ಇದು ರೆಸೊನೆನ್ಸ್ ಸ್ಟೆಬಿಲೈಸ್ಡ್ ಆಗಿರೋದ್ರಿಂದ ಇಲ್ಲಿಂದ ಪ್ರೋಟಾನ್ ನ ಸ್ನ್ಯಾಚ್ ಮಾಡೋದಷ್ಟು ಈಸಿ ಅಲ್ಲ. ಹಾಗಾಗಿ ಇಲ್ಲಿರುವಂತಹ ಏನು ಆಲ್ಫಾ ಹೈಡ್ರೋಜನ್ ಅನ್ನ ರಿಮೂವ್ ಮಾಡುತ್ತೆ. ರಿಮೂವ್ ಮಾಡಿದಾಗ ಏನಾಯ್ತು, CH2 ಮೈನಸ್ ಆಯ್ತು. ದಟ್ CH2 ಮೈನಸ್ ಹೋಗಿ ಎಲೆಕ್ಟ್ರೋಫಿಲಿಕ್ ಕಾರ್ಬನ್ಗೆ ಹೋಗಿ ಅಟ್ಯಾಚ್ ಆಯ್ತು. ಹೋಗಿ ಅಟ್ಯಾಚ್ ಆದಾಗ ಏನಾಯ್ತು, ಈ ಡಬಲ್ ಬಾಂಡ್ ಶಿಫ್ಟ್ ಆಗಿತ್ತು, O ಮೈನಸ್ ಆಗಿತ್ತು. ಸೊ O ಮೈನಸ್ ಸೊಲ್ಯೂಷನ್ ಅಲ್ಲಿರುವಂತಹ H+ ಗೆ ಜೊತೆ ಸೇರಿ OH ಆಯ್ತು, ರೈಟ್. ಸೊ CH3 COH, ದಿಸ್ H ರಿಮೈನ್ಸ್ ಆಸ್ ಸಚ್, ಅದು ಬಿಟ್ಟು ಹೋಗಿದೆ, ಸೇರಿಸ್ಕೊಳ್ಳಿ H. ಓಕೆ, ದೆನ್ ಇಲ್ಲಿ ಒಂದು ಪ್ರೋಟಾನ್ ಹೋಗಿದೆ ಅಂತಂದ್ರೆ ಉಳಿದಿದ್ದೇನು, CH2 C ಡಬಲ್ ಬಾಂಡ್ CH3 ಆಸ್ ಇಟ್ ಈಸ್. ಸೊ ಇನ್ ಆರ್ಡರ್ ಟು ರಿಮೈನ್ ಸ್ಟೇಬಲ್ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿದಾಗ ನಮಗೆ ಮತ್ತೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಬೇಕಾಗಿರೋದ್ರಿಂದ ಏನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಇಟ್ ಫಾರ್ಮ್ಸ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್. ಇಲ್ಲಿ H ಬರ್ಕೊಳ್ಳಿ, H ಹಾಗೆ ಇರುತ್ತೆ, ಮತ್ತೆ ಇಲ್ಲಿ ಕೂಡ H ಬರ್ಕೊಳ್ಳಿ. ಓಕೆ, ಇಲ್ಲಿ ಏನಾಗ್ತದೆ, ಈ H2 ನಾನು ಹೀಗೆ ಬರಿಬೋದಾ, ಇಲ್ಲಿ ಬಾಂಡ್ ಶಿಫ್ಟ್ ಆಯ್ತಾ, OH ಎಲಿಮಿನೇಟ್ ಆಯ್ತಾ, ಅನ್ಸ್ಯಾಚುರೇಷನ್ ಕ್ರಿಯೇಟ್ ಆಯ್ತಾ, ಲೈಕ್ ದಿಸ್ 4-phenyl but 3 in 2 on ಸಿಕ್ತು ನಮಗೆ. ನೆಕ್ಸ್ಟ್
ರಾಬಿನ್ಸನ್ ಅನಿಲೇಷನ್ ರಿಯಾಕ್ಷನ್. ಅನಿಲೇಷನ್ ಅನ್ನುವಂತಹ ವರ್ಡ್ನ ಮೀನಿಂಗೇ ಏನು ಅಂತಂದ್ರೆ ರಿಂಗ್ ಫಾರ್ಮೇಶನ್ ಅಂತ ಅರ್ಥ. ಏನು ಬಿಲ್ಡಿಂಗ್ ಅ ರಿಂಗ್ ಅಂತ. ಸಿ ಈ ರಾಬಿನ್ಸನ್ ಅನಿಲೇಷನ್ ರಿಯಾಕ್ಷನ್ ನ ಯಾಕೆ ಮಾಡಬೇಕು ನಾವು ಅಂತಂದ್ರೆ ಟು ಫಾರ್ಮ್ ಅ ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್. ಸೈಕ್ಲಿಕ್ ರಿಂಗ್ ಸ್ಟ್ರಕ್ಚರ್ ಮೀನ್ಸ್ ಒಂದು ಸೈಕ್ಲಿಕ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ ಬೇಕು ಅಂತ ಇಟ್ಕೊಳ್ಳಿ, ಅಥವಾ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಬೇಕು ಅಂತ ಇಟ್ಕೊಳ್ಳಿ. ಆಗ ರಾಬಿನ್ಸನ್ ಅನಿಲೇಷನ್ ರಿಯಾಕ್ಷನ್ ಅನ್ನ ಮಾಡ್ತೀವಿ. ಸೊ ಇಟ್ ಇನ್ವಾಲ್ವ್ಸ್ ಮೇನ್ಲಿ 2 ಸ್ಟೆಪ್ಸ್. ಒಂದು ಮೈಕಲ್ ಅಡಿಷನ್ ಅಂತ ಹೇಳಿ, ಅಂದ್ರೆ ಕಾಂಜುಗೇಟ್ ಅಡಿಷನ್ ಆಫ್ ಇನೋಲೇಟ್ಸ್ ಟು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಸೊ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೋನಿಲ್ ಕಾಂಪೌಂಡಿಗೆ ಇನೋಲೇಟ್ಸು ಆಡ್ ಆಗುವಂಥದ್ದು ಫಸ್ಟ್ ಸ್ಟೆಪ್. ದಟ್ ಈಸ್ ಫಾಲೋಡ್ ಬೈ ಸಿಂಪಲ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಟು ಫಾರ್ಮ್. ಆಲ್ರೆಡಿ ಒಂದು ರಿಂಗ್ ಇರುತ್ತೆ, ಅದ್ರ ಪಕ್ಕ ಇನ್ನೊಂದು ರಿಂಗ್ ಫಾರ್ಮೇಶನ್ ಆಗ್ಲಿಕ್ಕೆ ಆಲ್ಡಾಲ್ ಕಂಡೆನ್ಸೇಷನ್ ಮಾಡ್ತೀವಿ. ಓಕೆ, ಫಸ್ಟ್ ಈಸ್ ಮೈಕಲ್ ಅಡಿಷನ್. ಸೊ ಹಿಯರ್ ಇನೋಲೇಟ್ ಅಯಾನಿಗೆ ಏನು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಗ್ರೂಪ್ ಏನಿದೆ ಹೋಗಿ ಆಡ್ ಆಗ್ತಾ ಇದೆ ಬೈ ದ ಹೆಲ್ಪ್ ಆಫ್ ಬೇಸ್ ದಟ್ ಇಸ್ ಮೆಥನಾಲ್ ಟು ಫಾರ್ಮ್ ಅನ್ ಇಂಟರ್ಮೀಡಿಯೇಟ್ ದಟ್ ಇಸ್ 1,5 dicarbonyl intermediate ಆಯ್ತು. ನೆಕ್ಸ್ಟ್ ಇಟ್ ಇಸ್ ಫಾಲೋಡ್ ಬೈ ಆಲ್ಡಾಲ್ ಕಂಡೆನ್ಸೇಷನ್. ರಿಮೂವಲ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಟು ಫಾರ್ಮ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ and that too cyclic ketone. ಸೊ ಇಲ್ಲಿರುವಂತಹ ಒಂದು ಆಕ್ಸಿಜನ್ ಗ್ರೂಪ್ ಎಲಿಮಿನೇಟ್ ಆಗಿ ಏನಾಗಿದೆ, ರಿಂಗ್ ಸೈಕ್ಲಿಕ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ ಆಗಿರುವಂಥದ್ದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ರಾಬಿನ್ಸನ್ ಅನಿಲೇಷನ್ ರಿಯಾಕ್ಷನ್. ನೆಕ್ಸ್ಟ್ ಕ್ಲೇಸನ್ ಕಂಡೆನ್ಸೇಷನ್ ರಿಯಾಕ್ಷನ್. ಸೊ ಕ್ಲೇಸನ್ ಕಂಡೆನ್ಸೇಷನ್ ಅಂತಂದ್ರೆ ಇಲ್ಲಿ ನಾವು 2 ಮಾಲಿಕ್ಯೂಲ್ಸ್ ಆಫ್ ಎಸ್ಟರ್ಸ್ ನ ತಗೊಳ್ಬೇಕಾಗತ್ತೆ ಹ್ಯಾವಿಂಗ್ ಆಲ್ಫಾ ಹೈಡ್ರೋಜನ್. ಸೊ ಎರಡರಲ್ಲೂ ಆಲ್ಫಾ ಹೈಡ್ರೋಜನ್ ಇರುತ್ತೆ, ಮತ್ತೆ 2 ಮಾಲಿಕ್ಯೂಲ್ಸ್ ಕೂಡ ಎಸ್ಟರ್ಸ್ ನ ಕಂಟೈನಿಂಗ್ ರಿಯಾಕ್ಟೆಂಟ್ಸ್ ನ ತಗೊಳ್ಬೇಕಾಗತ್ತೆ. ಮತ್ತೆ ಇಲ್ಲಿ ಸ್ಟ್ರಾಂಗ್ ಬೇಸ್ ನ ತಗೋಬೇಕು, ದಟ್ ಇಸ್ ಸೋಡಿಯಂ ಇಥಾಕ್ಸೈಡ್. NaOH ನ ಬದಲಾಗಿ ಇಲ್ಲಿ ಏನು ಯೂಸ್ ಮಾಡಬೇಕು, ಎಸ್ಟರ್ ನ ತಗೊಂಡಿರೋದ್ರಿಂದ ಸೋಡಿಯಂ ಇಥಾಕ್ಸೈಡ್ ನ ತಗೊಳ್ಬೇಕು. ಇಟ್ ಫಾರ್ಮ್ಸ್ ಬೀಟಾ ಕೀಟೋ ಎಸ್ಟರ್. ಒಂದು ನ್ಯೂ ಕಾರ್ಬನ್ ಕಾರ್ಬನ್ ಬಾಂಡ್ ಫಾರ್ಮೇಶನ್ ಆಗಿ ನಮಗೆ ಕೀಟೋ ಗ್ರೂಪ್ ನ ಹೊಂದಿರುವಂತಹ ಎಸ್ಟರ್ ಸಿಗುವಂಥದ್ದು. ಸಿ 2 ಎಸ್ಟರ್ ಕಂಟೈನಿಂಗ್ ಕಾಂಪೌಂಡ್ ಸೊ ಅಂಡರ್ಗೋ ಸೆಲ್ಫ್ ಕಂಡೆನ್ಸೇಷನ್ ಟು ರಿಮೂವ್ C2H5OH ಆಲ್ಕೋಹಾಲ್ ಆಸ್ ಅ ಬೈ ಪ್ರಾಡಕ್ಟ್. ಆಸ್ ಇಟ್ ಈಸ್ ಎಲ್ಲದು ಕಂಬೈನ್ ಆಗುತ್ತೆ, ಕಂಡೆನ್ಸ್ ಆಗಿ CH3 C ಡಬಲ್ ಬಾಂಡ್ O CH2 C ಡಬಲ್ ಬಾಂಡ್ O OC2H5 ಇನ್ ಪ್ರೆಸೆನ್ಸ್ ಆಫ್ ವಾಟ್, ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಇಥಾಕ್ಸೈಡ್. ಸೊ ಇಲ್ಲಿ ಕಂಡೀಷನ್ ಏನು, ಆಲ್ಫಾ ಹೈಡ್ರೋಜನ್ ಇರಬೇಕು, ಮತ್ತೆ 2 ಮಾಲಿಕ್ಯೂಲ್ಸ್ ಅಲ್ಲೂ ಎಸ್ಟರ್ಸ್ ಇರಬೇಕು, ಮತ್ತೆ ಎಸ್ಟರ್ಸ್ ನ ತಗೊಂಡಾಗ ಬೇಸ್ ಯಾವ್ದು ಇರಬೇಕು, ಸೋಡಿಯಂ ಇಥಾಕ್ಸೈಡ್ ಇರಬೇಕು. ಫಾರ್ಮ್ ಆಗುವಂತಹ ಪ್ರಾಡಕ್ಟ್ ಯಾವುದು, ಬೀಟಾ ಕೀಟೋ ಎಸ್ಟರ್. ಇದೇ ಕೀ ಪಾಯಿಂಟ್ಸ್ ನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಕ್ಯಾರೆಕ್ಟರ್ ಆಫ್ ಡಿಫರೆಂಟ್ ಎಸ್ಟರ್ಸ್ ಕ್ಯಾರೆಕ್ಟರ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರೋಫಿಲಿಕ್ ನೇಚರ್ ಅಂತಂದ್ರೆ ಏನು, ಎಬಿಲಿಟಿ ಟು ಅಬ್ಸ್ಟ್ರಾಕ್ಟ್ಸ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್. ಅಂದ್ರೆ ಎಷ್ಟು ಬೇಗ ಅದು ಎಲೆಕ್ಟ್ರೋಫೈಲ್ ನ ಅಂದ್ರೆ ಎಲೆಕ್ಟ್ರಾನ್ಸ್ ನ ತನ್ನ ಕಡೆಗೆ ಸ್ನ್ಯಾಚ್ ಮಾಡುತ್ತೆ ಅನ್ನುವಂತಹ ಒಂದು ಆರ್ಡರ್. ಇಲ್ಲಿ ಫಿನೈಲ್ ಗ್ರೂಪ್ ಇದೆ, ಹೈಲಿ ರೆಸೊನೆನ್ಸ್ ಸ್ಟೆಬಿಲೈಸ್ಡ್, ಸೊ ಇಟ್ ಈಸ್ ವೀಕ್. ಅದು ವೀಕ್ ಎಲೆಕ್ಟ್ರೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. ನೆಕ್ಸ್ಟ್ ವೆನ್ ಕಂಪೇರ್ಡ್ ಟು ದಿಸ್ ಈ ಕಾಂಪೌಂಡು ಪರವಾಗಿಲ್ಲ, ಯಾಕೆ ಅಂತಂದ್ರೆ ಇಲ್ಲಿ 2 ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದೆ, ಅಷ್ಟೇನು ಸ್ಟ್ರಾಂಗ್ ಎಲೆಕ್ಟ್ರೋಫೈಲ್ ಆಗಿ ಆಕ್ಟ್ ಆಗಲ್ಲ. ಇಲ್ಲಿ ವೆನ್ ಕಂಪೇರ್ಡ್ ಟು ದಿಸ್ ಓನ್ಲಿ 1 ಇದೆ, ಸೊ ಇಟ್ ಈಸ್ ಓಕೆ. ದೆನ್ ಇಲ್ಲಿ COOET ದಟ್ ಈಸ್ ಹೈಲಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್, ಸೊ ಸ್ಟ್ರಾಂಗ್ ಎಲೆಕ್ಟ್ರೋಫಿಲಿಕ್ ಕ್ಯಾರೆಕ್ಟರ್ಸ್ ತೋರಿಸುತ್ತೆ. ದೆನ್ ಡಿಕ್ಮನ್ ಕಂಡೆನ್ಸೇಷನ್ ರಿಯಾಕ್ಷನ್. ಡಿಕ್ಮನ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತಂದ್ರೆ ಇಲ್ಲಿ ವಿದಿನ್ ದ ಮಾಲಿಕ್ಯೂಲ್ ಅಂದ್ರೆ ಇಂಟರ್ನಲಿ ಒಂದು ಮಾಲಿಕ್ಯೂಲ್ ನ ಒಳಗೇನೆ ಕಂಡೆನ್ಸೇಷನ್ ಆಗುವಂಥದ್ದು. ಅದಕ್ಕೆ ನಾವು ಇಂಟ್ರಾ ಮಾಲಿಕ್ಯುಲರ್ ಅಂದ್ರೆ ಇಂಟ್ರಾ ಮೀನ್ಸ್ ವಿದಿನ್,
ವಿದಿನ್ ದ ಮಾಲಿಕ್ಯೂಲ್ ಕ್ರಾಸ್ಡ್ ಕ್ಲೇಸನ್ ಕಂಡೆನ್ಸೇಷನ್ ಆಗ್ತಾ ಇರುವಂತದ್ದು ಇನ್ ದ ಸೇಮ್ ಮಾಲಿಕ್ಯೂಲ್. ಇಲ್ಲೂ ಕೂಡ ಅಗೇನ್ ಸೇಮ್ ಬೇಸ್ ಏನ್ ಮಾಡುತ್ತೆ, ಒಂದು ಪ್ರೋಟಾನ್ ಅನ್ನ ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಫ್ರಮ್ ದಿಸ್. ಅದು ನ್ಯೂಕ್ಲಿಯೋಫಿಲಿಕ್ ಸೆಂಟರ್ ಆಯ್ತು. ನ್ಯೂಕ್ಲಿಯೋಫೈಲ್ ಸೆಂಟರ್ ಹೋಗಿ ಎಲೆಕ್ಟ್ರೋಫೈಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಈ ಕಾರ್ಬನ್ಗೆ ಹೋಗಿ ಅಟ್ಯಾಚ್ ಆಗಿ ಏನಾಯ್ತು, ರಿಂಗ್ ಫಾರ್ಮೇಶನ್ ಆಯ್ತು. ಸೊ ಸಿ ಡಬಲ್ ಬಾಂಡ್ ಓ, ಈ ಏನು ಇಥಾಕ್ಸಿ ಗ್ರೂಪ್ ಇದೆ, ಇಟ್ಸ್ ಅ ಗುಡ್ ಲೀವಿಂಗ್ ಗ್ರೂಪ್, ಇಟ್ ಗೆಟ್ಸ್ ಎಲಿಮಿನೇಟೆಡ್. ಸಿ ಇಲ್ಲಿ ಬಾಂಡ್ ಫಾರ್ಮೇಶನ್ ಆಗಿದ್ದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ COO ಇಟ್, ಸೊ ಪ್ರಾಡಕ್ಟ್ ಫಾರ್ಮೇಶನ್ ಆಯ್ತು, ಸೈಕ್ಲಿಕ್ ಬೀಟಾ ಕೀಟೋ ಎಸ್ಟರ್, ಸೈಕ್ಲಿಕ್ ಬೀಟಾ ಕೀಟೋ ಎಸ್ಟರ್ ಫಾರ್ಮೇಶನ್ ಆಯ್ತು. ನೆಕ್ಸ್ಟ್ ಈಸ್ ಕ್ಯಾನಿಜಾರೋ ರಿಯಾಕ್ಷನ್. ಸೊ ಕೆನಿಜಾರೋ ಅಂದ ತಕ್ಷಣ ಒಂದು ಪಾಯಿಂಟ್ ನೆನಪಾಗಬೇಕು, ಇಲ್ಲಿ ಯಾವುದೇ ರೀತಿಯ ಆಲ್ಫಾ ಹೈಡ್ರೋಜನ್ ಆಟಮ್ ಇರಕೂಡದು. ಇನ್ ಪ್ರೆಸೆನ್ಸ್ ಆಫ್ ಬೇಸ್, ದಟ್ ಟು ಯಾವ ಥರ ಬೇಸು, ಸ್ಟ್ರಾಂಗ್ ಅಲ್ಕಲಿಯನ್ನ ತಗೊಳ್ಬೇಕಾಗತ್ತೆ, ಸ್ಟ್ರಾಂಗ್ NaOH ನ ತಗೊಳ್ಬೇಕಾಗತ್ತೆ. ಸೊ ಸ್ಟ್ರಾಂಗ್ ಬೇಸಿನ ಪ್ರೆಸೆನ್ಸ್ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇಲ್ಲದೆ ಇರುವಂತಹ ಆಲ್ಡಿಹೈಡ್ ನ ತಗೊಂಡು ರಿಯಾಕ್ಟ್ ಮಾಡಿದಾಗ ರಿಡಕ್ಷನ್ ಆಸ್ ವೆಲ್ ಆಸ್ ಆಕ್ಸಿಡೇಷನ್, ಇದನ್ನ ರೆಡಾಕ್ಸ್ ರಿಯಾಕ್ಷನ್ ಅಂತಾನೂ ಕರಿತೀವಿ. ಒಂದು ರಿಡ್ಯೂಸ್ಡ್ ಪ್ರಾಡಕ್ಟ್ ಸಿಗುತ್ತೆ, ದಟ್ ಇಸ್ ಆಲ್ಕೋಹಾಲ್. ಇನ್ನೊಂದು ಆಕ್ಸಿಡೈಸ್ಡ್ ಪ್ರಾಡಕ್ಟ್ ಸಿಗುತ್ತೆ, ದಟ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಸಾಲ್ಟ್ ಸಿಗುವಂಥದ್ದು. ಎರಡು ಮಾಲಿಕ್ಯೂಲ್ಸ್ ಆಫ್ ಫಾರ್ಮಾಲ್ಡಿಹೈಡ್ ನ ತಗೊಂಡಿದ್ದೀನಿ. ಇನ್ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಬೇಸ್ ಇಟ್ ಗಿವ್ಸ್ ಆಲ್ಕೋಹಾಲ್ ಆಸ್ ವೆಲ್ ಆಸ್ ಆಸಿಡ್, ಕಾರ್ಬಾಕ್ಸಿಲಿಕ್ ಆಸಿಡ್ ಸಾಲ್ಟ್ ಸಿಗುವಂಥದ್ದು. ಸಿ ಹಿಯರ್, ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆಯಲ್ವಾ, ದಾಟ್ ಡಿಸೋಸಿಯೇಟ್ಸ್ ಟು ಗಿವ್ NaO ಮೈನಸ್ ಅಂಡ್ H+, ಸ್ಟ್ರಾಂಗ್ ಇರೋದ್ರಿಂದ. 2 ಮಾಲಿಕ್ಯೂಲ್ಸ್ ಆಫ್ ಫಾರ್ಮಾಲ್ಡಿಹೈಡ್ ನ ತಗೊಳ್ಬೇಕಾಗಿರೋದ್ರಿಂದ ಐ ಆಮ್ ಟೇಕಿಂಗ್ 2 ಮಾಲಿಕ್ಯೂಲ್ಸ್, ರೈಟ್. ಸೊ NaO ಮೈನಸ್ ಏನಿದೆ, NaO ಮೈನಸ್ ಕಮ್ಸ್ ಅಂಡ್ ಬೈಂಡ್ಸ್ ಟು ದಿಸ್ ಎಲೆಕ್ಟ್ರೋಫಿಲಿಕ್ ಸೆಂಟರ್ ಟು ಫಾರ್ಮ್ ಈ ಪ್ರೋಟಾನ್ ಏನಿದೆ, ದಿಸ್ ವಿಲ್ ಗೋ and attaches to this ಕಾರ್ಬನ್, ರೈಟ್. ಸೊ ಇಲ್ಲಿ O ಮೈನಸ್ ಆಯ್ತು. ಸೊ ಏನಾಯ್ತು ಈಗ, CH, ಇಲ್ಲೊಂದು ಪ್ರೋಟಾನ್ ಹೋಗಿ ಅಟ್ಯಾಚ್ ಆಗಿತ್ತು H, ಇದೇನಾಯ್ತು, O ಮೈನಸ್ ಇದ್ದಿದ್ದು ಇಲ್ಲಿರುವಂತಹ ಒಂದು ಪ್ರೋಟಾನ್ ಅನ್ನ ಕ್ಯಾಚ್ ಮಾಡಿಕೊಂಡು OH ಆಯ್ತು. ಸೊ ನಮಗೆ ಒಂದು ಪ್ರೈಮರಿ ಆಲ್ಕೋಹಾಲ್ ಸಿಕ್ತು, ರೈಟ್. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಒಂದು ಪ್ರೋಟಾನ್ ಹೋಗ್ಬಿಟ್ಟಿದೆ, ಏನು ಉಳಿದಿದೆ, CHO. ಈ ಕಾರ್ಬನ್ಗೆ ಏನು ಅಟ್ಯಾಚ್ ಆಯ್ತು, ONA ಬಂದು ಅಟ್ಯಾಚ್ ಆಯ್ತಲ್ವಾ. ಸೊ ದಟ್ ಫಾರ್ಮ್ಸ್ HCOONA, ಕಾರ್ಬಾಕ್ಸಿಲಿಕ್ ಆಸಿಡ್ ಸಾಲ್ಟ್ ಆಯ್ತು. ಅಂಡರ್ಸ್ಟುಡ್ ನೋ? ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ಬೆಂಜಾಲ್ಡಿಹೈಡ್, 2 molecules of benzaldehyde on reacting with strong base NaOH results in the formation of an alcohol and an acid. Next comes Perkins reaction. ಸೊ ಪರ್ಕಿನ್ಸ್ ರಿಯಾಕ್ಷನ್ ನ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಸಿಡ್ ಸಿಗುವಂಥದ್ದು ಬೈ ದ ಹೆಲ್ಪ್ ಆಫ್ ಅಸೆಟಿಕ್ ಅನ್ಹೈಡ್ರೈಡ್ ಅಂಡ್ ಆರೋಮ್ಯಾಟಿಕ್ ಆಲ್ಡಿಹೈಡ್. ನಾವು ಒಂದು ಆರೋಮ್ಯಾಟಿಕ್ ಗ್ರೂಪ್ ಇರುವಂತಹ ಅಂದ್ರೆ ಆರೋಮ್ಯಾಟಿಕ್ ಗ್ರೂಪಿಗೆ ಅಟ್ಯಾಚ್ ಆಗಿರುವಂತಹ ಆಲ್ಡಿಹೈಡ್ ನ ತಗೊಳ್ಬೇಕಾಗತ್ತೆ. ಪ್ಲಸ್ ಇಲ್ಲಿ ಯೂಸ್ ಮಾಡ್ತಿರೋದು ಅಸೆಟಿಕ್ ಅನ್ಹೈಡ್ರೈಡ್. ನೋಡಿ, ಅಸೆಟಿಕ್ ಅನ್ಹೈಡ್ರೈಡ್, ಪರ್ಕಿನ್ಸ್ ರಿಯಾಕ್ಷನ್ ಅಂದ ತಕ್ಷಣ ನೆನಪಾಗಬೇಕಾಗಿರೋದು ಅಸೆಟಿಕ್ ಅನ್ಹೈಡ್ರೈಡ್. ಅಸೆಟಿಕ್ ಅನ್ಹೈಡ್ರೈಡ್ ನ ಯಾವಾಗ ಯೂಸ್ ಮಾಡ್ತೀವೋ ಅದಕ್ಕೆ ತಕ್ಕಂತ ಬೇಸು ಯಾವ್ದಪ್ಪ ಅಂತಂದ್ರೆ ಸೋಡಿಯಂ ಅಸಿಟೇಟ್. ಸೋಡಿಯಂ ಅಸಿಟೇಟ್, ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಸಿಟೇಟ್, ಆಸ್ ಇಟ್ ಇಸ್ ಅ ಬೇಸ್, ಸ್ಟ್ರಾಂಗ್ ಬೇಸ್, ಇಟ್ ಅಬ್ಸ್ಟ್ರಾಕ್ಟ್ಸ್ ದ ಪ್ರೋಟಾನ್ ಫ್ರಮ್ ಹ್ಯೂರ್. ಇಲ್ಲಿಂದ ಆಗಿರ್ಬೋದು ಅಥವಾ ಇಲ್ಲಿಂದ ಆಗಿರ್ಬೋದು. ಸೊ ಏನಾಯ್ತು, ನ್ಯೂಕ್ಲಿಯೋಫೈಲ್ ಆಯ್ತು. ನ್ಯೂಕ್ಲಿಯೋಫೈಲ್ ಗೋಸ್ ಅಂಡ್ ಅಟ್ಯಾಚಸ್ ಟು ದಿಸ್ ಕಾರ್ಬನ್ ಟು ಫಾರ್ಮ್ ಅ ಇಂಟರ್ಮೀಡಿಯೇಟ್ ಲೈಕ್ ದಿಸ್. ಸೊ ಅದನ್ನ ನೀವು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಗೆ ನೆನ್ಪಿಟ್ಕೊಳ್ಳಿ ಅಂತಂದ್ರೆ, ಈ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಎರಡು ಏನಾಗುತ್ತೆ, ಮಧ್ಯ ಕಂಡೆನ್ಸ್ ಆಗ್ಬಿಟ್ಟು ಏನಾಗುತ್ತೆ, CH ಇಲ್ಲಿ
ಈ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಮಾಡಿದ್ರೆ ಡಬಲ್ ಬಾಂಡ್ CH COO CH3 ರಿಮೇನ್ಸ್ ಆಸ್ ಸಚ್. ಸೊ ಆನ್ ಫರ್ದರ್ ಆಸಿಡ್ ಹೈಡ್ರೋಲೈಸಿಸ್, ಸೊ ವಾಟರ್ನ ಯೂಸ್ ಮಾಡಿಕೊಂಡು ಹೈಡ್ರೋಲೈಸಿಸ್ ಮಾಡಿದ್ರೆ ಇಟ್ ಲೀಡ್ಸ್ ಟು ದ ಬ್ರೇಕಿಂಗ್ ಆಫ್ ಬಾಂಡ್ ಲೈಕ್ ದಿಸ್. ಇಲ್ಲಿರುವಂತಹ OH comes and attached to this to form cinnamic acid. ಸೊ ಇಲ್ಲಿಗೆ OH ನ ಸೇರಿಸಿ, ಇಲ್ಲಿಗೆ H ನ ಸೇರಿಸಿ. ಸೊ ಬೈ ಪ್ರಾಡಕ್ಟ್ ಅಸಿಟಿಕ್ ಆಸಿಡ್ ಪ್ಲಸ್ cinnamic acid is formed. Right? This is about Perkins reaction. Next. ರೀಫಾರ್ಮ್ಯಾಟ್ಸ್ಕಿ ರಿಯಾಕ್ಷನ್. ರೀಫಾರ್ಮ್ಯಾಟ್ಸ್ಕಿ ರಿಯಾಕ್ಷನ್ ಅಂತ ಕೇಳಿದ ತಕ್ಷಣ 2 ನೆನಪಾಗಬೇಕು. ಒಂದು ಜಿಂಕ್ ಮೆಟಲ್ ಇಲ್ಲದೆ ಈ ರೀಫಾರ್ಮ್ಯಾಟ್ಸ್ಕಿ ರಿಯಾಕ್ಷನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ರೀಸನ್ ಮುಂದೆ ಹೇಳ್ತೀನಿ. ಇನ್ನೊಂದು ಆಲ್ಫಾ ಹ್ಯಾಲೋ ಎಸ್ಟರ್, ಬರೀ ಎಸ್ಟರ್ ಅಲ್ಲ, ಹ್ಯಾಲೋಜನ್ ಅನ್ನ ಆಲ್ಫಾ ಪೊಸಿಷನ್ ಅಲ್ಲಿ ಹೊಂದಿರುವಂತಹ ಎಸ್ಟರ್ನ ಒಂದು ಕಾರ್ಬೋನಿಲ್ ಕಾಂಪೌಂಡ್ ನ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಪ್ರಾಡಕ್ಟ್ ಏನ್ ಸಿಗುತ್ತೆ ಅಂದ್ರೆ ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಸಿಗುತ್ತೆ. ಇನ್ ಆರ್ಡರ್ ಟು ಸಿಂಥಸೈಸ್ ಬೀಟಾ ಹೈಡ್ರಾಕ್ಸಿ ಎಸ್ಟರ್, ದ ಬೆಸ್ಟ್ ರಿಯಾಕ್ಷನ್ ಈಸ್ ರೀಫಾರ್ಮ್ಯಾಟ್ಸ್ಕಿ ರಿಯಾಕ್ಷನ್. ರೀಫಾರ್ಮ್ಯಾಟ್ಸ್ಕಿ ರಿಯಾಕ್ಷನ್ ಅಲ್ಲಿ ಜಿಂಕ್ ಮೆಟಲ್ ನ ಪ್ರೆಸೆನ್ಸ್ ಅಲ್ಲಿ ರಿಯಾಕ್ಷನ್ ಆಗತ್ತೆ ವಿತ್ ಆಲ್ಫಾ ಹ್ಯಾಲೋ ಎಸ್ಟರ್ ಅಂಡ್ ಕಾರ್ಬೋನಿಲ್ ಕಾಂಪೌಂಡ್. ಕಾರ್ಬೋನಿಲ್ ಕಾಂಪೌಂಡ್ ಫಿಕ್ಸ್, ಅದಕ್ಕೆ ಬೇಕಾಗಿರುವಂತಹ ರಿಯೇಜೆಂಟ್ಸ್ ನ ಚೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಈ ಜಿಂಕ್ ಏನ್ ಮಾಡುತ್ತೆ ಅಂತಂದ್ರೆ, ಜಿಂಕ್ ಯಾಕೆ ಬೇಕೇ ಬೇಕು ಅಂತ ಹೇಳಿದೆ ಅಂತಂದ್ರೆ, ಜಿಂಕ್ ವಿಲ್ ಅಬ್ಸ್ಟ್ರಾಕ್ಟ್ ದಿಸ್ BR, ಅದನ್ನ BR ನ ಎಳ್ಕೊಂಡು ಹೋಗ್ಬಿಡುತ್ತೆ ಟು ಫಾರ್ಮ್ ವಾಟ್ ನ್ಯೂಕ್ಲಿಯೋಫೈಲ್ CH2 minus. That CH2 minus goes and attaches to this position, that is electrophilic carbonyl carbon and ಇದು ಡಬಲ್ ಬಾಂಡ್ ಶಿಫ್ಟ್ ಆಗಿ ಏನಾಯ್ತು, OH ಆಯ್ತು, ಹೈಡ್ರಾಕ್ಸಿ ಆಯ್ತು. ಸೊ RCH, ಸೊ ಡಬಲ್ ಬಾಂಡ್ ಇದ್ದಿದ್ದು OH ಆಯ್ತು, CH2 COOET, ಆಲ್ಫಾ ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಆಯ್ತು. ಸೊ ದಿಸ್ ಈಸ್ ಅಬೌಟ್ ರೀಫಾರ್ಮ್ಯಾಟ್ಸ್ಕಿ ರಿಯೇಜೆಂಟ್. ಏನು ಜಿಂಕ್ ಮತ್ತೆ ಈ ಆಲ್ಫಾ ಹ್ಯಾಲೋ ಎಸ್ಟರ್ ಕಂಬೈನ್ ಆಗಿರುತ್ತಲ್ಲ, ಅದನ್ನ ರೀಫಾರ್ಮ್ಯಾಟ್ಸ್ಕಿ ರಿಯೇಜೆಂಟ್ ಅಂತ ಕರಿತೀವಿ. ನೆಕ್ಸ್ಟ್, ನೊವೆನ್ಗಲ್ ರಿಯಾಕ್ಷನ್. ಸೊ ನೊವೆನ್ಗಲ್ ರಿಯಾಕ್ಷನ್ ಅಲ್ಲಿ ನಮಗೆ ಆಲ್ಡಿಹೈಡಿಕ್ ಅರೋಮ್ಯಾಟಿಕ್ ಕಾಂಪೌಂಡ್ ಇರುತ್ತೆ. ನಮಗೆ ಆಲ್ಡಿಹೈಡ್ ಬೇಡ, ನಮಗೆ ಏನ್ ಬೇಕು, ಆಸಿಡ್ ಬೇಕು ಅಂತಂದಾಗ ಒಂದು ಆಕ್ಟಿವ್ ಮಿಥಿಲಿನ್ ಗ್ರೂಪ್ ನ ಹೊಂದಿರುವಂತಹ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿಸ್ಬೇಕು. ಯಾವ್ದನ್ನ, ಆಲ್ಡಿಹೈಡ್ ಕಂಟೈನಿಂಗ್ ಕಾಂಪೌಂಡ್ ಅನ್ನ. ಇಟ್ ಗಿವ್ಸ್ ವಾಟ್, ಸಬ್ಸ್ಟಿಟ್ಯೂಟೆಡ್ ಆಸಿಡ್. ನಾನು ಬೆನ್ಸಾಲ್ಡಿಹೈಡ್ ನ ತಗೊಳ್ತಾ ಇದ್ದೀನಿ. ಇಲ್ಲಿ ಒಂದು ಆಕ್ಟಿವ್ ಮಿಥಿಲಿನ್ ಗ್ರೂಪ್ ನ ಹೊಂದಿರುವಂತಹ ಆಸಿಡ್ ನ ತಗೊಳ್ತಾ ಇದ್ದೀನಿ, ದಟ್ ಇಸ್ ಮೆಲನೋಯಿಕ್ ಆಸಿಡ್. ಸೊ ಅಬ್ಸ್ಟ್ರಾಕ್ಟ್ಸ್, ಇದು ಕೂಡ ವೀಕ್ ಬೇಸ್ ನ ಪ್ರೆಸೆನ್ಸ್ ಅಲ್ಲಿ ಆಗುವಂಥದ್ದು. ಬರ್ಕೊಳ್ಳಿ ಇಲ್ಲಿ ವೀಕ್ ಬೇಸ್ ಅಂತ ಹೇಳಿ. ಎನಿ ಬೇಸ್ ಅಬ್ಸ್ಟ್ರಾಕ್ಟ್ಸ್ ಅ ಪ್ರೋಟಾನ್ ಫ್ರಮ್ ದಿಸ್ ಮಿಥಿಲಿನ್ ಗ್ರೂಪ್ ಟು ಫಾರ್ಮ್ CH- ಬೋಸ್ ಅಂಡ್ ಬೈಂಡ್ಸ್ ಟು ದಿಸ್. ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಈ ಹೋಲ್ ಮಾಲಿಕ್ಯೂಲ್ಸ್ ಇಂದ ಒಂದು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗುವಂಥದ್ದು. C ಡಬಲ್ ಬಾಂಡ್ COO ಇದೆಯಲ್ಲ, ಅದು CO2 ಆಗಿ ಎಲಿಮಿನೇಟ್ ಆಯ್ತು ಅಂತ ನೆನ್ಪಿಟ್ಕೊಳ್ಳಿ. ಮತ್ತೆ ಈ H ಮತ್ತೆ OH ಕಂಬೈನ್ ಆಗಿ ವಾಟರ್ ಎಲಿಮಿನೇಟ್ ಆಯ್ತು ಅಂತ ನೆನ್ಪಿಟ್ಕೊಳ್ಳಿ. ಸೊ ಏನಾಯ್ತು, CH ಡಬಲ್ ಬಾಂಡ್ CH COOH. Right? Plus carbon dioxide and water molecule got eliminated. One more example, acetaldehyde, same acid, ಇಲ್ಲಿ ಡಿಪ್ರೋಟೋನೇಟ್ ಆಗುವಂಥದ್ದು, ಈ ಕಾರ್ಬನಿಗೆ ಅಟ್ಯಾಚ್ ಆಗುವಂಥದ್ದು ಟು ಫಾರ್ಮ್ ಕ್ರೋಟಾನಿಕ್ ಆಸಿಡ್ ವಿತ್ ದ ಎಲಿಮಿನೇಷನ್ ಆಫ್ ವಾಟ್, with the elimination of one carbon dioxide and one water molecule. Next, very important, Remer-Tayman reaction. ಇದನ್ನ ಬಹಳಷ್ಟು ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಲಿಸನ್ ಪ್ರಾಪರ್ಲಿ. ನಮಗೆ ಫಾರ್ಮಲೇಟೆಡ್ ಫಿನಾಲ್ ರಿಂಗ್ ಬೇಕು. ಸ್ಟಾರ್ಟಿಂಗ್ ಮಟೀರಿಯಲ್ ಏನು, ಫಿನಾಲ್. ಫಾರ್ಮಲೇಟೆಡ್ ಒನ್ ಬೇಕು.
ಸೊ ಆಸ್ ಇಟ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆರ್ಥೋ ಪೊಸಿಷನ್ ಮೋರ್ ಸ್ಟೇಬಲ್ ಆಗಿರುತ್ತೆ. ಆಲ್ಡಿಹೈಡ್ ಹೋಗಿ ಆರ್ಥೋ ಪೊಸಿಷನ್ಗೆ ಅಟ್ಯಾಚ್ ಆಗುವಂಥದ್ದು. ಇಲ್ಲಿ ಯೂಸ್ ಮಾಡುವಂತಹ ರಿಯೇಜೆಂಟ್ ನ ಪ್ರತಿ ಸಲ ಕೇಳಿದರೆ ದಟ್ ಇಸ್ ಕ್ಲೋರೋಫಾರ್ಮ್. ಸ್ಟ್ರಾಂಗ್ ಬೇಸ್ ಬೇಕೇ ಬೇಕು. ಬೇಸ್ ಯಾಕೆ ಬೇಕು ಅಂತ ಹೇಳ್ತೀನಿ ಈಗ. ನೋಡಿ, ಈ ಕ್ಲೋರೋಫಾರ್ಮ್ ಇಂದ ಏನ್ ಮಾಡುತ್ತೆ, ಸ್ಟ್ಯಾಚಸ್ ದ ಪ್ರೋಟಾನ್ ಟು ಫಾರ್ಮ್ ಇಂಟರ್ಮೀಡಿಯೇಟ್ ದಟ್ ಇಸ್ ಡೈಕ್ಲೋರೋಕಾರ್ಬಿನ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಇಂಟರ್ಮೀಡಿಯೇಟ್ ಇನ್ವಾಲ್ವ್ ಆಗಿದೆ ರೀಮರ್ ಟಿಮನ್ ರಿಯಾಕ್ಷನ್ ಅಲ್ಲಿ ಅಂತ ಕೇಳ್ತಾರೆ. ಅವಾಗ ಏನಂತ ಬರೀತೀರಾ, ಡೈಕ್ಲೋರೋಕಾರ್ಬಿನ್. ಡೈಕ್ಲೋರೋಕಾರ್ಬಿನ್, ರೈಟ್. ಸೊ ಡೈಕ್ಲೋರೋಕಾರ್ಬಿನ್ goes and attaches to this position. ನ್ಯೂಕ್ಲಿಯೋಫಿಲಿಕ್ ಆರೋಮ್ಯಾಟಿಕ್ ರಿಂಗಿಗೆ ಹೋಗಿ ಅಟ್ಯಾಚ್ ಆಯ್ತು. ಅಟ್ಯಾಚ್ ಆದ್ರೆ ಏನಾಯ್ತು, ಇಲ್ಲಿ OH ಇದೆ, CL. ಎಕ್ಸಸ್ ಆಫ್ NaOH ನ ಯೂಸ್ ಮಾಡಿದಾಗ 2 molecules ಆಫ್ NaOH ಏನ್ ಮಾಡುತ್ತೆ, ಈ Na ಏನಿದೆ, Na snatches this Cl. Na snatches this Cl to form OH. ಸೊ ಎರಡು OH ಗ್ರೂಪ್ ನ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ ಒಂದು H ಅಟ್ಯಾಚ್ ಆಗುತ್ತೆ. ಓಕೆನಾ, ವೇಲೆನ್ಸಿ ಸ್ಯಾಟಿಸ್ಫೈ ಆಗ್ಲಿಕ್ಕೆ ಮೈನಸ್ ಉಳಿಯೋದಿಲ್ಲ, ಹೆಚ್ಚಾಗಿರುತ್ತೆ. ಎರಡು OH ಗ್ರೂಪ್ ನ ಅದು ರಿಂಗ್ ತಡ್ಕೊಳ್ಳಲ್ಲ, ಸ್ಟೆಬಿಲೈಸ್ ಆಗಿರಲ್ಲ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಈ ಬಾಂಡ್ ಹೀಗೆ ಶಿಫ್ಟ್ ಆಗಿ ಈ OH ಗ್ರೂಪ್ ಎಲಿಮಿನೇಟ್ ಆಗುವಂಥದ್ದು. ಆಗೇನ್ ಸಿಕ್ತು ನಮಗೆ, ಸ್ಯಾಲಿಸಿಲಾಲ್ಡಿಹೈಡ್. ಓಕೆ, ಈಗ ಕ್ಲೋರೋಫಾರ್ಮ್ ಇದ್ದು ಡೈಕ್ಲೋರೋಕಾರ್ಬಿನ್ ಆಗಿ ಕನ್ವರ್ಟ್ ಆಗುತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಬೇಸ್, ಸ್ಟ್ರಾಂಗ್ ಬೇಸ್. ಈ ಡೈಕ್ಲೋರೋಕಾರ್ಬಿನ್ ಹೋಗಿ ನ್ಯೂಕ್ಲಿಯೋಫಿಲಿಕ್ ಆರೋಮ್ಯಾಟಿಕ್ ರಿಂಗಿಗೆ ಅಟ್ಯಾಚ್ ಆಗುತ್ತೆ ಅಟ್ ಆರ್ಥೋ ಪೊಸಿಷನ್. ದೆನ್ 2 Cl ನ ಎಕ್ಸಸ್ ಆಫ್ Na ಬಂದು ರೀಪ್ಲೇಸ್ ಮಾಡುತ್ತೆ. ಸಾರಿ, NaCl ಕಂಬೈನ್ ಆಗಿ OH ಆ ಪೊಸಿಷನ್ ನ ಆಕ್ಯುಪೈ ಮಾಡುತ್ತೆ. ಸೊ ಒಂದು OH ಎಲಿಮಿನೇಟ್ ಆಗಿ ನಮಗೆ ಸ್ಯಾಲಿಸಿಲಾಲ್ಡಿಹೈಡ್ ಫೈನಲಿ ಸಿಗುವಂಥದ್ದು, ರೈಟ್. ನೆಕ್ಸ್ಟ್, ಅದೇ ನೀವು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನ ಯೂಸ್ ಮಾಡಿದ್ರಿ ಅನ್ಕೊಳ್ಳಿ, ಇನ್ ಪ್ಲೇಸ್ ಆಫ್ ಡೈಕ್ಲೋರೋಕಾರ್ಬಿನ್ NaOH ನ ಪ್ರೆಸೆನ್ಸ್ ಅಲ್ಲಿ ನಮಗೆ ಸ್ಯಾಲಿಸಿಲಿಕ್ ಆಸಿಡ್ ಸಿಗುತ್ತೆ. ಓಕೆನಾ, ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಹಾಗೆ ನೆನ್ಪಿಟ್ಕೊಳ್ಳಿ. ಆಸಿಡ್ ಸಿಗುವಂಥದ್ದು ಯಾವಾಗ, CCl4 ನ ಫಿನಾಲಿಗೆ ಆಡ್ ಮಾಡಿದಾಗ. ನೆಕ್ಸ್ಟ್, ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್. ಸೊ ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಅಲ್ಲಿ 2 ಟೈಪ್ಸ್, ಒಂದು ಆಲ್ಕೈಲೇಷನ್, ಇನ್ನೊಂದು ಅಸೈಲೇಷನ್ ಅಂತ ಅಂದ್ಬಿಟ್ಟು. ಇಲ್ಲಿ ನಮಗೆ ಸ್ಟ್ರಾಂಗ್ ಲೆವಿಸ್ ಆಸಿಡ್ ಬೇಕೇ ಬೇಕು. ಯಾಕೆ ಅಂತಂದ್ರೆ ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ಅ ಸ್ಟೇಬಲ್ ಕಾರ್ಬೋಕ್ಯಾಟಯಾನ್ ದಟ್ ಇಸ್ R+X-. ನಾವು ಯಾಕೆ ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ನ ಕ್ಯಾರಿ ಔಟ್ ಮಾಡಬೇಕು, ಬಿಕಾಸ್ ನಮಗೆ ಒಂದು ಆಲ್ಕೈಲೇಟೆಡ್ ಬೆನ್ಸಿನ್ ರಿಂಗ್ ಬೇಕು. ಆಲ್ಕೈಲ್ ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನ್ ರಿಂಗ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕು ನಮಗೆ. ಅದಕ್ಕೆ ಏನ್ ಮಾಡಬೇಕು, ಲೆವಿಸ್ ಆಸಿಡ್ ನ ಯೂಸ್ ಮಾಡಲೇಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ R+X- ಆಯ್ತು. ಈ R+ ಹೋಗಿ ಏನಾಯ್ತು, ಆರೋಮ್ಯಾಟಿಕ್ ರಿಂಗಿಗೆ ಅಟ್ಯಾಚ್ ಆಗಿ ಸಬ್ಸ್ಟಿಟ್ಯೂಟೆಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬಂತು. ದೆನ್ X- ಕಂಬೈನ್ಸ್ ವಿತ್ ಪ್ರೋಟಾನ್ ಟು ಫಾರ್ಮ್ HX. ಇಲ್ಲಿ ಆರ್ಡರ್ ಆಫ್ ಸ್ಟ್ರೆಂತ್ ಆಫ್ ಲೆವಿಸ್ ಆಸಿಡ್ ಕೊಟ್ಟಿದ್ದಾರೆ. AlCl3 ಹೈಯೆಸ್ಟ್ ಸ್ಟ್ರಾಂಗೆಸ್ಟ್ ಆಸಿಡ್ ಆದ್ರೆ FeCl2 ವೀಕೆಸ್ಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಮತ್ತೆ ನಿಮ್ಗೆ ಬೇಸ್ ಇತ್ತು ಅನ್ಕೊಳ್ಳಿ, ಅಮೈನೋ ಗ್ರೂಪ್ಸ್ ಇತ್ತು ಅನ್ಕೊಳ್ಳಿ, ಆಗ ರಿಯಾಕ್ಷನ್ ಕ್ಯಾರಿ ಔಟ್ ಆಗಲ್ಲ. ಯಾಕೆಂತಂದ್ರೆ ಲೆವಿಸ್ ಬೇಸ್ ಮತ್ತೆ ಲೆವಿಸ್ ಆಸಿಡ್ ಕಂಬೈನ್ ಆಗಿ ಸಾಲ್ಟ್ ಫಾರ್ಮೇಶನ್ ಆಗೋಗುತ್ತೆ. ಅದೇ ರೀತಿ ನ್ಯಾಪ್ತಾಲ್ ಮತ್ತೆ ಪಿರಿಡಿನ್ ಡು ನಾಟ್ ಅಂಡರ್ಗೋ ಫ್ರಿಡಲ್ ಕ್ರಾಫ್ಟ್ ರಿಯಾಕ್ಷನ್. ಯಾಕೆ ಅಂತಂದ್ರೆ ಅದು ಕಾಂಪ್ಲೆಕ್ಸ್ ಫಾರ್ಮೇಶನ್ ನ ಈ ರೀತಿ ಫಾರ್ಮ್ ಮಾಡ್ಬಿಡತ್ತೆ. ಸೊ ಓಕೆ, ಇಲ್ಲಿಗೆ ಇನ್ನು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ನೋಡಿ, ಇಲ್ಲಿ ಅಸೈಲೇಷನ್ ಹೇಳ್ಬಿಡ್ತೀನಿ. ಅಸೈಲೇಷನ್ ಅಲ್ಲಿ ಅಸೈಲ್ ಗ್ರೂಪ್ ಹೋಗಿ ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆಗುವಂಥದ್ದು, ಮತ್ತೆ HCl ಎಲಿಮಿನೇಟ್ ಆಗಿರುವಂಥದ್ದು, ಅಸಿಟೋಫಿನಾನ್ ಸಿಗುತ್ತೆ. ಅಲ್ಲಿ ಆಲ್ಕೈಲ್ ಗ್ರೂಪು, ಇಲ್ಲಿ ಅಸೈಲ್ ಗ್ರೂಪ್. ಓಕೆನಾ, ಥ್ಯಾಂಕ್ ಯು.